ನನ್ನ ಪತಿಯನ್ನ ವಿಕಾರವಾಗಿ ಕೊಲೆ ಮಾಡಿದ್ದಾರೆ. ನನ್ನ ಪತ್ನಿ ಗರ್ಭಿಣಿ ಅಂತ ಅವರು ಹೇಳಿದ್ರು ಬಿಡಲಿಲ್ಲ ಅಂತ ಕಣ್ಣೀರುಗರ್ತಿದ್ದಾರೆ ಸಹನಾ. ಚಿತ್ರದುರ್ಗದಲ್ಲಿ ಸಹನಾ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಇಂಥ ಸನ್ನಿವೇಶ ನಿಜಕ್ಕೂ ದುರ್ಭರ. ಪಾಪ ಆಕೆ ಪರಿಸ್ಥಿತಿ ನಿಜಕ್ಕೂ ಕಷ್ಟ. ಈಗ ಭಾಳ ಮುಗ್ಧ ಹೆಣ್ಣುಮಗಳು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಭಾಳ ಪಾಪದ ಮುಗ್ಧ ಹೆಣ್ಣುಮಗಳು. ಏನು ಮಾತಾಡಬೇಕು ಅಂತಲೂ ಅವ್ರಿಗೆ ಸರಿ ಗೊತ್ತಾಗುತ್ತೋ ಇಲ್ವೋ ಅನ್ನೋಂಥ ಪರಿಸ್ಥಿತಿ. ಹೀಗೆ ಅಮಾನುಷವಾಗಿ ಕೊಲೆ ಮಾಡಿದ್ದಾರೆ. ನನಗೆ ನ್ಯಾಯ ಕೊಡಿಸಿ, ಈ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸಹನಾ. ಬಹಳ ಪ್ರಮುಖವಾಗಿ ನಮ್ಮ ಜೊತೆ ರೇಣುಕಾ ಸ್ವಾಮಿ ಅವರ ವೈಫ್ ಸಹನಾ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೇಡಮ್ ನಮಸ್ತೆ. ಮೇಡಮ್, ಈ ಒಂದು ಕ್ಷಣದಲ್ಲಿ ಈ ರೀತಿಯಾದಂಥ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಏನಾಗಿದೆ? ನೀವು ಇದ್ರ ಬಗ್ಗೆ ಮಾತಾಡೋದಾದ್ರೆ. ಡ್ಯೂಟಿಗೆ ಹೋದ್ರು ಸರ್ ಅವರು. ಶನಿವಾರ ನಾವು ಬರ್ತಾನಂತಾನೆ ಕಾಯ್ತಾನೆ ಇದ್ವಿ. 7:30 ನೋಡಿದ್ರೆ ಸ್ವಿಚ್ ಆಫ್. 4 ಜನ ಫೋನ್ ಮಾಡಿ ತಿಳಿಸಿದ್ರು ಮಧ್ಯಾಹ್ನ ಊಟಕ್ಕೆ ಬರೋಕ್ಕಾಗಲ್ಲ, ಹಳೆ ಫ್ರೆಂಡ್ಸ್ ಸಿಕ್ಕರೆ ಡ್ಯೂಟಿಗೆ ಹೋಗ್ತಾನೆ, ಊಟಕ್ಕೆ ಬರಲ್ಲ, 7:30 ಬರ್ತಾನೆ ಅಂತ ಹೇಳಿದವರು. ಬಂದೇ ಇಲ್ಲ ಸರ್. ಆಮೇಲೆ 7:30 ನೋಡಿದ್ರೆ ಸ್ವಿಚ್ ಆಫ್ ಐತಿ. ಕಾರಾಗ ಹೋಗ್ತಾನೆ ಫ್ರೆಂಡ್ ಜೊತೆಗೆ ಅನ್ನೋರಷ್ಟೇ. ಆಮೇಲೆ 7:30 ನೋಡಿದ್ರೆ ಸ್ವಿಚ್ ಆಫ್ ಐತೆ. ಅದು ಸ್ಕೂಟಿ ಅವ್ರ ಬ್ರ್ಯಾಂಚ್ ಕಡೆ ನಿಲ್ಲಿಸ್ಲಿಲ್ಲ ಅಂದರೆ ಸ್ವಲ್ಪ ದೂರ ನಿಲ್ಲಿಸಿ CC ಕ್ಯಾಮ್ರಾ ಆಯ್ತಂದು ಅಲ್ಲಿ ನಿಲ್ಲಿಸಿದ್ರೆ ಗೊತ್ತಾಕತ್ತಂದು ಮೋಸದಿಂದ ನಮ್ಮ ಮನೆಯನ್ನ ಕರ್ಕೊಂಡೋಗಿದ್ದಾರೆ. ಡ್ಯೂಟಿಯಿಂದನೇ ಕರ್ಕೊಂಡೋಗಿದ್ದಾರೆ, ಗೊತ್ತಿಲ್ಲ. ಆಮೇಲೆ ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಐತಿ. ಅವ್ರು ಕರ್ಕೊಂಡು ಮೋಸದಿಂದ ಆನ್ ಇದ್ದಿದ್ರೆ ಹೆಂಗೋ ಇರ್ತಿತ್ತು, ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಾರೆ ಮೋಸದಿಂದ. ಇಷ್ಟು ಪವಿತ್ರಗೌಡ ಅವಳು ಹೆಂಗ್ಸಾಗಿ ಒಂದು ಇದು ಎಲ್ಲರೂ ಚಾಟ್ ಮಾಡ್ತಾರೆ. ಎಲ್ಲರೂ ನಮ್ಮ ಮನೆಯವರೇ ಸಿಗ್ಬೇಕಿತ್ತು. ಎಷ್ಟೊಂದು ಜನ ಇರ್ತಾರೆ. ಅದನ್ನು ಸುಮ್ಮನೆ ಇರಬಿಟ್ಟು ಇದೇನು ದೊಡ್ಡ ವಿಶ್ ಮಾಡಿ ನಮ್ಮ ಮನೆಯವರು ನಿನ್ನೆ ಡೆಡ್ ಬಾಡಿ ಬಂದು ವಿಕಾರವಾಗಿ ಕೊಲೆ ಮಾಡಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮಾಡಿಬಿಟ್ಟಾರೆ. ಮೂಗ್ ನೋಡಂಗಿಲ್ಲ. ಒಬ್ಬನೇ ನಮ್ಮ ಮನೆಯವ್ರು ನೋಡಾರು ಬಿಡ್ಬೇಕು ಬಿಟ್ಟು 12-10 ಜನ ಸೇರಿ ಒಂದೇ ಪಟ್ಟಿಗೆ ಹೊಡೆದಾರೆ. ಡ್ರಿಂಕ್ಸ್ ಮಾಡಿ ಹೊಡೆದಾರೆ. ನಮ್ಮ ಮನೆಯವ್ರು ನನ್ನ ಹೆಂಡತಿ ಪ್ರೆಗ್ನೆಂಟ್ ಅಂತ ಹೇಳಿದ್ರು ಬಿಟ್ಟಿಲ್ಲ ಸರ್. ಎಷ್ಟು ಕ್ರೂರವಾಗಿ ಕೊಲೆ ಮಾಡಿ. ಆ ದರ್ಶನ್ ಸರಿಗೆ ಹಿಂಗೆ ಅನಿಸಿಲ್ಲ. ವಾರ್ನಿಂಗ್ ಮಾಡಿ ಬಿಟ್ಟಿದ್ರೆ ಹಾಕಿತ್ತು. ಪೊಲೀಸರಿಗೆ ಕೊಡ್ಬೇಕಿತ್ತು. ಅವ್ರು ಯಾಕೆ ಕಾನೂನು ಕೈಗೆ ತಗೊಂಡ್ರು. ಒಟ್ಟು ನಮ್ಮ ಮನೆಯವ್ರಿಗೆ ಶಿಕ್ಷೆ ಆಗಬೇಕು. ನಮ್ಮ ಅತ್ತಿ ಮಾವ ಬೇರೆ ವಯಸ್ಸಾಗೈತಿ. ನಮ್ಮ ಮನೆ ಡ್ಯೂಟಿ ಹೋಗಿದ್ರು. ನಮ್ಮ ಜೀವನ ಹೆಂಗೆ ರೂಪಿಸ್ಕೊಂತಿದ್ರು. ಈಗ ಮುಂದೆ ನಮ್ಮ ಪಾಪು ಹುಡ್ತತ್ತೆ ಅಪ್ಪ ಅಂತ ಕೇಳಿದ್ರೆ ನಾನು ಹೆಂಗೆ ಹೇಳ್ಬೇಕು? ಹಿಂಗೆ ನಾನು 5 ತಿಂಗಳು ಪ್ರೆಗ್ನೆಂಟ್ ಇದ್ದೇನೆ. 28ಕ್ಕೆ ನನ್ನ ಮದುವೆಯಾಗಿ 1 ವರ್ಷ ಆಗ್ತದೆ. ನಾನು ಹೆಂಗೆ ಜೀವನ ಮಾಡ್ಬೇಕು ಸರ್? ನಮ್ಮ ಮನೆಯವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಸರ್. ಅವಳು ಹೆಣ್ಣಾಗಿ ಹಿಂಗೆ ಇನ್ನೊಬ್ರಿಗೆ ಹಿಂಗೆ ತೊಂದರೆ ಕೊಡ್ಬೋದೇನು ಸರ್? ಸುಮ್ಮನೆ ಇದ್ದಿದ್ರೆ ಹಾಕಿತ್ತು ಅವಳು ಕೆಲಸ ಅವಳು ನೋಡ್ಕೊಂಡು. ಹಿಂಗೆ ದೊಡ್ಡ ಮಾಡಿ ಕೊಲೆನೇ ಯಾಕೆ ಮಾಡ್ಬೇಕು ಸರ್? ಹಿಂಗೆ ನಮ್ಮ ಜೀವನ ಹೆಂಗೆ? ಕೋರ್ಟ್ ಒಳಗಡೆ ದರ್ಶನ್ ಮತ್ತು ಪವಿತ್ರಗೌಡ ಕಣ್ಣೀರು ಹಾಕಿದ್ರಂತೆ. ಏನು ಹೇಳ್ತೀರಾ? ಅವ್ರು ನೋಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ.
ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.